ಹೆಲೋ ಎವ್ರಿವನ್, ನಾನು ಹರೀಶ್. ಚಿಕ್ಕ ವಯಸ್ಸಿಂದಾನೇ ನಾವು ಹೆಂಗೆಲ್ಲ ಖರ್ಚು ಮಾಡಬೇಕು, ಹೆಂಗೆಲ್ಲ ಖರ್ಚು ಮಾಡಬಾರ್ದು ಅಂತ ಒಂದು ಮೈಂಡ್ ಸೆಟ್ ಇಂದಾನೆ ಬೆಳೆದಿರ್ತೀವಿ. ಬಟ್ ನಮ್ಮ ಪ್ಯಾರೆಂಟ್ಸ್ ಯಾವ್ದ್ರ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ನಮಗೆ ಪ್ರಾಫಿಟ್ ಆಗುತ್ತೆ, ಯಾವ್ದ್ರ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ನಮ್ಗೆ ಲಾಸ್ ಆಗುತ್ತೆ ಅಂತ ಹೇಳ್ಕೊಟ್ಟೆ ಬೆಳೆಸಿರ್ತಾರೆ. ಬಟ್ ನಾವು ಯಾವಾಗ್ಲೂ ಪ್ರಾಫಿಟ್ ಹೆಂಗ್ ಮಾಡೋದು ಅಂತ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಿರ್ತೀವಿ ಹೊರತು ಲಾಸ್ ನಮ್ಗೆ ಆಗಬಾರ್ದು ಅಂತ ನಾವು ಕಾನ್ಸಂಟ್ರೇಟ್ ಮಾಡಿರಲ್ಲ. ಬಟ್ ನಮ್ಮನ್ನ ಲಾಸ್ ಅಲ್ಲಿ ಪುಷ್ ಮಾಡೋದಕ್ಕೆ ಒಂದು ದೊಡ್ಡ ಟೀಮೇ ವರ್ಕ್ ಮಾಡ್ತಿದೆ ಅಂತ ಹೇಳ್ಬೋದು. ಇದು ಬೇರೆ ಯಾವುದು ಇಲ್ಲ, ಕ್ರೆಡಿಟ್ ಕಾರ್ಡ್ ಮ್ಯಾನೇಜ್ಮೆಂಟ್ ಟೀಮ್. ಸೊ ಈ ತರ ಒಂದು ಟೀಮ್ ಬ್ಯಾಕ್ ಎಂಡ್ ಅಲ್ಲಿ ವರ್ಕ್ ಮಾಡುತ್ತಿರೋದ್ರಿಂದ ನಾವು ಬೇಡ ಅಂತ ಹೇಳಿದ್ರು ಕೂಡ ತಗೊಳ್ಳಿ ಅಂತ ನಮಗೆ ಕ್ರೆಡಿಟ್ ಕಾರ್ಡ್ ನ ಫೀಡ್ ಮಾಡಿಬಿಡ್ತಾರೆ. ಸೊ ಈ ತರ ನಾವು ಕ್ರೆಡಿಟ್ ಕಾರ್ಡ್ ನ ತಗೊಳ್ಳೋದ್ರಿಂದ ನಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಿರೋ ದುಡ್ಡಿಗಿಂತ ಜಾಸ್ತಿನೇ ನಾವು ಖರ್ಚು ಮಾಡಕ್ ಟೆಂಡ್ ಮಾಡ್ತೀವಿ ಹೊರತು ಕಡಿಮೆ ಖರ್ಚು ಮಾಡಕ್ಕೆ ಯೋಚನೆ ಮಾಡಲ್ಲ. ಇದರಿಂದ ತುಂಬಾ ಜನ ಕ್ರೆಡಿಟ್ ಕಾರ್ಡ್ ಡೆಪ್ಟ್ ಅಲ್ಲಿ ಹೋಗಿ ಬಿದ್ದಿದ್ದಾರೆ. ಸೊ ಈ ತರ ಡೆಪ್ಟ್ ಅಲ್ಲಿ ಹೋಗಿ ಬೀಳಬಾರ್ದು ಅಂತಂದ್ರೆ ಈ ವಿಡಿಯೋ ನಿಮ್ಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ ಅಂತ ನನಗೆ ಅನಿಸ್ತದೆ. ಮತ್ತೆ ಕ್ರೆಡಿಟ್ ಕಾರ್ಡ್ ಅಂತಂದ್ರೆ ಏನು, ಇದರ ಅಡ್ವಾಂಟೇಜಸ್, ಡಿಸ್ಅಡ್ವಾಂಟೇಜಸ್, ಇನ್ನ ಯಾರಾದ್ರೂ ಹೊಸದ ಕ್ರೆಡಿಟ್ ಕಾರ್ಡ್ ತಗೋತಿದ್ರೆ ಅದನ್ನ ಹೆಂಗೆ ಯೂಸ್ಫುಲ್ ಆಗಿ ನಾವು ಯೂಸ್ ಮಾಡೋದು ಅಂತ ನಾವು ನೋಡೋಣ. ಬಟ್ ಇದೆಲ್ಲದಕ್ಕಿಂತ ಮುಂಚೆ ನೀವೇನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಆವಾಗ ತಾನೇ ನಾನು ಪೋಸ್ಟ್ ಮಾಡೋ ಡೈಲಿ ಒಂದು ವಿಡಿಯೋ ನಿಮಗೆ ಬಂದಿಸಿರುತ್ತೆ. ಓಕೆನಾ? ಕ್ರೆಡಿಟ್ ಕಾರ್ಡ್ ಅಂತಂದ್ರೆ ಏನು ಅಂತ ಡೈರೆಕ್ಟ್ ಆಗಿ ನೋಡೋದಕ್ಕಿಂತ ಮುಂಚೆ ಡೆಬಿಟ್ ಕಾರ್ಡ್ಗೂ ಕ್ರೆಡಿಟ್ ಕಾರ್ಡ್ಗೂ ಇರೋ ಡಿಫ್ರೆನ್ಸ್ ನಾವು ತಿಳ್ಕೊಂಡ್ರೆ ಇನ್ನು ತುಂಬಾ ಈಸಿಯಾಗಿ ಅರ್ಥ ಆಗುತ್ತೆ. ಯೂಶುವಲಿ ನಮ್ಮೆಲ್ರಿಗೂ ಒಂದು ಬ್ಯಾಂಕ್ ಅಕೌಂಟ್ ಇರುತ್ತೆ. ಸೊ ಆ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗಿರೋ ತರ ಒಂದು ಕಾರ್ಡ್ ಕೊಟ್ಟಿರ್ತಾರೆ, ಇದೇ ಡೆಬಿಟ್ ಕಾರ್ಡ್. ಸೊ ನಾವೇನಾದ್ರೂ ಮರ್ಚೆಂಟ್ ಪರ್ಚೇಸ್ ಮಾಡಿದ್ರೆ ಇಲ್ಲ ಆನ್ಲೈನ್ ಪೇಮೆಂಟ್ಸ್ ಎಲ್ಲ ಮಾಡಿದ್ರೆ ಡೈರೆಕ್ಟ್ ಆಗಿ ನಮ್ಮ ಅಕೌಂಟ್ ಇಂದ ಕಟ್ ಆಗುತ್ತೆ. ಏನಕ್ಕಂದ್ರೆ ಈ ಕಾರ್ಡು ನಮ್ಮ ಅಕೌಂಟ್ಗೆ ಲಿಂಕ್ ಆಗಿರೋದ್ರಿಂದ ಎಷ್ಟೇ ಖರ್ಚು ಮಾಡಿದ್ರೆ ಆ ಅಮೌಂಟ್ ನಮ್ಮ ಸೇವಿಂಗ್ಸ್ ಇಂದಾನೆ ಖರ್ಚಾಗುತ್ತೆ ಹೊರತು ಬೇರೆ ಎಲ್ಲಿಂದನೂ ಬರಲ್ಲ. ಅದರಿಂದ ನಮ್ ದುಡ್ಡೇ ಜಾಸ್ತಿ ಖರ್ಚಾಗ್ತಿದೆ ಅಂತ ಹೇಳ್ಬೋದು. ಬಟ್ ಕ್ರೆಡಿಟ್ ಕಾರ್ಡ್ಗೂ ನಮ್ಮ ಸೇವಿಂಗ್ಸ್ ಅಕೌಂಟ್ಗೂ ಏನು ಲಿಂಕೇ ಇಲ್ಲ ಅಂತ ಹೇಳ್ಬೋದು. ಕ್ರೆಡಿಟ್ ಕಾರ್ಡ್ ಇಂದ ಏನಾದ್ರೂ ಪೇಮೆಂಟ್ಸ್ ಮಾಡಿದ್ರೆ ಅದು ಡೈರೆಕ್ಟ್ ಆಗಿ ಬ್ಯಾಂಕ್ ಅಕೌಂಟ್ ಇಂದಾನೆ ಡೆಬಿಟ್ ಆಗುತ್ತೆ. ಸೊ ಅದರಿಂದ ನಾವು ಬ್ಯಾಂಕ್ ಇಂದ ಲೋನ್ ತಗೊಳ್ಳೋ ತರ ಆಗುತ್ತೆ. ಸೊ ಇವಾಗ ಕ್ರೆಡಿಟ್ ಕಾರ್ಡ್ಗೆ 25,000 ರೂಪೀಸ್ ಲಿಮಿಟ್ ಇದೆ ಅಂತ ಅನ್ಕೊಳ್ಳೋಣ. ಏನಾದ್ರೂ ಶಾಪಿಂಗ್ ಮತ್ತೆ ಪೇಮೆಂಟ್ಸ್ ಮಾಡಿದ್ರೆ ಅದೇ 25,000 ಇಂದ ಕಟ್ ಆಗುತ್ತೆ. ಇದರಲ್ಲಿ ಏನೊಂದು ಅಡ್ವಾಂಟೇಜ್ ಅಂತಂದ್ರೆ 25,000 ಗಿಂತ ಜಾಸ್ತಿನೇ ತಗೋಬಹುದು. ಬಟ್ ಜಾಸ್ತಿ ಏನಾದ್ರೂ ಹೋಯ್ತು, ಅಬೌವ್ ದ ಲಿಮಿಟ್ ಹೋಯ್ತು ಅಂತಂದ್ರೆ ನೀವು ಅಬೌವ್ ಲಿಮಿಟ್ ಚಾರ್ಜಸ್ ಪೇ ಮಾಡಬೇಕಾಗುತ್ತೆ. ಬಟ್ ನಮ್ಮ ಅಕೌಂಟ್ ಅಲ್ಲಿ ಝೀರೋ ಬ್ಯಾಲೆನ್ಸ್ ಇದ್ರೂ ಕೂಡ ಕ್ರೆಡಿಟ್ ಕಾರ್ಡ್ ನ ಯೂಸ್ ಮಾಡ್ಕೊಂಡು ಎಲ್ಲಾ ಪರ್ಚೇಸ್ ಮಾಡಿ ಮುಗಿಸಬಹುದು. ಇಲ್ಲ ನಮ್ಮ ಅಕೌಂಟ್ ಅಲ್ಲಿ ದುಡ್ಡು ಇದ್ರೂ ಕೂಡ ನಾವು ಕ್ರೆಡಿಟ್ ಕಾರ್ಡ್ ನ ಯೂಸ್ ಮಾಡ್ತಿದೀವಿ ಅಂತಂದ್ರೆ ನಾವು ಸ್ಮಾರ್ಟ್ ಆಗಿ ಈ ಕ್ರೆಡಿಟ್ ಕಾರ್ಡ್ ನ ಯೂಸ್ ಮಾಡಿರೋದ್ರಿಂದ ನಮ್ಮ ಕ್ರೆಡಿಟ್ ಸ್ಕೋರ್ ಕೂಡ ತುಂಬಾ ಇನ್ಕ್ರೀಸ್ ಆಗುತ್ತೆ. ಸೊ ಅದರಿಂದ ನಮ್ಮ ಸಿಬಿಲ್ ಸ್ಕೋರ್ ಇನ್ಕ್ರೀಸ್ ಆಗುತ್ತೆ. ಕ್ರೆಡಿಟ್ ಕಾರ್ಡ್ಗೆ ಇರೋ ಅಡ್ವಾಂಟೇಜಸ್ ಏನೇನು ಅಂತಂದ್ರೆ ಜನರಲಿ ಏನೇ ಎಕ್ಸ್ಪೆನ್ಸ್ ಮಾಡಿದ್ರು ಒಂದು 50 ಡೇಸ್ ಆದ್ಮೇಲೆ ಅದನ್ನ ಪೇ ಮಾಡಬೇಕಾಗತ್ತೆ. ಸೊ ಒಂದ್ ತಿಂಗಳ ಆಗಿದ ತಕ್ಷಣ ಅದನ್ನ ಬಿಲ್ ಮಾಡ್ತಾರೆ. ಇನ್ನು 20 ಡೇಸ್ ನಮ್ಮ ಹತ್ರ ಟೈಮ್ ಇದೆ ಅಂತ ಹೇಳ್ಬೋದು. ಆ 20 ಡೇಸ್ ಪೀರಿಯಡ್ ಒಳಗೆ ಅದೆಷ್ಟು ಕ್ರೆಡಿಟ್ ಕಾರ್ಡ್ ಎಕ್ಸ್ಪೆನ್ಸ್ ನಾವು ಮಾಡಿದೀವೋ ಅಷ್ಟನ್ನ ನಾವು ಪೇ ಮಾಡಿಬಿಡ್ಬೇಕಾಗತ್ತೆ. ಸೊ ಈ ತರ ನಾವು ಮಾಡೋದ್ರಿಂದ 50 ಡೇಸ್ ಟೈಮ್ ಡ್ಯೂರೇಷನ್ ಒಳಗೆ ನಮ್ಗೆ ಬಡ್ಡಿ ಇಲ್ಲದೆ ದುಡ್ಡು ಸಿಗ್ತಿದೆ ಅಂತ ಹೇಳ್ಬೋದು. ಮತ್ತೆ ಆನ್ಲೈನ್ ಸ್ಕ್ಯಾಮ್ ವೆಬ್ಸೈಟ್ಸ್ ಏನಾದ್ರೂ ಇದ್ರೆ ನಮ್ಗೆ ಗೊತ್ತಿಲ್ಲದೇನೆ ನಮ್ ಡೆಬಿಟ್ ಕಾರ್ಡ್ ಡೀಟೇಲ್ಸ್ ನಾವು ಅದರಲ್ಲೇ ಹಾಕ್ಬಿಟ್ರೆ ಡೈರೆಕ್ಟ್ ಆಗಿ ನಮ್ ಡೆಬಿಟ್ ಕಾರ್ಡ್ ಇಂದ ತುಂಬಾನೇ ಅಮೌಂಟ್ ಅವ್ರು ಟ್ರಾನ್ಸಾಕ್ಟ್ ಮಾಡ್ಕೋತಾರೆ. ಇದರಿಂದ ನಮ್ಗೆ ಲಾಸ್ ಆಗುತ್ತೆ ಹೊರತು ಯಾವುದೇ ಕಾರಣದಿಂದ ಪ್ರಾಫಿಟ್ ಆಗಲ್ಲ. ಬಟ್ ಇದೇ ನಾವು ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿದ್ರೆ ಎಲ್ಲ ಅಮೌಂಟ್ ನಮ್ಮ ಅಕೌಂಟ್ ಅಲ್ಲಿ ಸೇಫ್ ಆಗಿರುತ್ತೆ. ಬಟ್ ಅಮೌಂಟ್ ಡೆಬಿಟ್ ಆಗೋದು ಕ್ರೆಡಿಟ್ ಕಾರ್ಡ್ ಇಂದ ಬ್ಯಾಂಕ್ ಅಕೌಂಟ್ ಇಂದಾನೆ. ಸೊ ಈ ಸ್ಕ್ಯಾಮ್ ನ ಬ್ಯಾಂಕ್ ಅವರು ತುಂಬಾ ಈಸಿಯಾಗಿ ಟ್ಯಾಕಲ್ ಮಾಡ್ತಾರೆ ಅಂತ ಹೇಳ್ತಾರೆ. ಈ ತರ ಏನಾದ್ರೂ ಆದ್ರೆ ಲೋಯೆಸ್ಟ್ ಲಾಸ್ ಇಂದ ನಾವು ಇದರಿಂದ ಆಚೆ ಕಡೆ ಬರ್ಬೋದು. ಮತ್ತೆ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡೋದ್ರಿಂದ ನಮ್ಮ ಕ್ರೆಡಿಟ್ ಸ್ಕೋರು, ಸಿಬಿಲ್ ಸ್ಕೋರು ತುಂಬಾನೇ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳ್ತಾರೆ. ಇವಾಗ ಇಲ್ಲ ಅಂತಂದ್ರೂ ನಾಳೆ ನಾವು ಯಾವ್ದಾದ್ರು ಒಂದು ಮನೆ ಪರ್ಚೇಸ್ ಮಾಡಬೇಕು ಅಂತ ಅನ್ಕೊಂಡ್ರೆ ನಮ್ಮ ಸಿಬಿಲ್ ಸ್ಕೋರ್ ತುಂಬಾನೇ ಇಂಪಾರ್ಟೆಂಟ್. ಏನೇ ನಾವು ಲೋನ್ ತಗೊಂಡಿಲ್ಲ ಇಲ್ಲ ಕ್ರೆಡಿಟ್ ಕಾರ್ಡ್ ಏನಾದ್ರು ತಗೊಂಡಿಲ್ಲ ಅಂತಂದ್ರೆ ನಮಗೆ ಸಿಬಿಲ್ ಸ್ಕೋರ್ ಅನ್ನೋದೇ ಇರಲ್ಲ. ಆ ಟೈಮ್ ಅಲ್ಲಿ ನಮಗೆ ಲೋನ್ ರಿಜೆಕ್ಟ್ ಆಗೋ ಸಿನಾರಿಯೋಸು ಇದೆ. ಸೊ ಇದರಿಂದ ನಾವು ಕ್ರೆಡಿಟ್ ಸ್ಕೋರ್ ನ ತುಂಬಾನೇ ಜಾಸ್ತಿ ಮೇಂಟೈನ್ ಮಾಡಬೇಕಾಗತ್ತೆ. ಕ್ರೆಡಿಟ್ ಕಾರ್ಡ್ ಡಿಸ್ಅಡ್ವಾಂಟೇಜಸ್ ಏನೇನು ಅಂತಂದ್ರೆ ನಮ್ಮ ಅಕೌಂಟ್ ಅಲ್ಲಿ ಝೀರೋ ಬ್ಯಾಲೆನ್ಸ್ ಇದ್ರೂ ಕೂಡ ಕ್ರೆಡಿಟ್ ಕಾರ್ಡ್ ನ ಯೂಸ್ ಮಾಡಿ ಏನೇ ಪರ್ಚೇಸ್ ಮಾಡ್ಕೋಬಹುದು. ಸೊ ಈ ತರ ಇರೋ ಸಿಚುವೇಶನ್ ಅದರಲ್ಲಿ ನಾವು ಜಾಸ್ತಿನೇ ಸ್ಪೆಂಡ್ ಮಾಡಕ್ ಟ್ರೈ ಮಾಡ್ತೀವಿ ಹೊರತು ಕಡಿಮೆ ಸ್ಪೆಂಡ್ ಮಾಡಕ್ ಟ್ರೈ ಮಾಡಲ್ಲ. ಇದರಿಂದ ನಾವು ಕ್ರೆಡಿಟ್ ಕಾರ್ಡ್ ಡೆಬ್ಟ್ ಅಲ್ಲಿ ಹೋಗಿ ಬೀಳ್ತೀವಿ. ಮತ್ತೆ 50 ಡೇಸ್ ಟೈಮ್ ಡ್ಯೂರೇಷನ್ ಇರುತ್ತೆ. ನಾವು 50 ಡೇಸ್ ಆದ್ಮೇಲೆ ಕೂಡ ನಾವು ಪೇ ಮಾಡಬಹುದು ಅಂತ ಅನ್ಕೊಂಡ್ರೆ ಅದು ತಪ್ಪು. ಸೊ ಈ 50 ಡೇಸ್ ಡ್ಯೂರೇಷನ್ ಒಳಗೆ ನಾವು ಅಮೌಂಟ್ ನ ಪೇ ಮಾಡ್ಬಿಟ್ರೆ ಅದು 0% ಇಂಟ್ರೆಸ್ಟ್ ಇಂದ ಮುಗಿಯುತ್ತೆ. ಆದ್ರೆ 51 ಡೇಸ್ ಆಯ್ತು ಅಂತಂದ್ರೆ ಟೋಟಲ್ 51 ಡೇಸ್ಗೆ ನಾವು 36% ಆಫ್ ಇಂಟ್ರೆಸ್ಟ್ ನ ಪೇ ಮಾಡಬೇಕಾಗತ್ತೆ. ಸೊ ಒಂದ್ ದಿನ ಜಾಸ್ತಿ ಆದ್ರೂ ಕೂಡ ಬ್ಯಾಂಕ್ ಅವರು ಇದಕ್ಕೆ ಬಡ್ಡಿ ಹಾಕ್ತಾರೆ ಅಂತ ತಿಳ್ಕೊಳ್ಳಿ. ಇನ್ನೊಂದು ಏನಂತಂದ್ರೆ ನಾವು ಮಿನಿಮಮ್ ಪೇಮೆಂಟ್ ಆಪ್ಷನ್ ನ ಆಪ್ಟ್ ಮಾಡಬಾರ್ದು. ಸೊ ಈ ಮಿನಿಮಮ್ ಪೇಮೆಂಟ್ ಆಪ್ಷನ್ ನ ಆಪ್ಟ್ ಮಾಡದೆ ನಾವು ಫುಲ್ ಪೇಮೆಂಟ್ ಮಾಡಿದ್ರೆ 0% ಇಂಟ್ರೆಸ್ಟ್ ಇಂದ ಮುಗಿಯುತ್ತೆ. ಆದ್ರೆ ನಾವು ಮಿನಿಮಮ್ ಪೇಮೆಂಟ್ ಮಾತ್ರ ಮಾಡಿ ಸ್ವಲ್ಪ ಅಮೌಂಟ್ ಜಾಸ್ತಿ ಇಟ್ಕೊಬಿಟ್ರೆ ಅದನ್ನ 36% ಆಫ್ ಇಂಟ್ರೆಸ್ಟ್ ನ ಕ್ಯಾಲ್ಕುಲೇಟ್ ಮಾಡಿ ಬ್ಯಾಂಕ್ ಅವರು ಜಾಸ್ತಿನೇ ನಮ್ಮಿಂದ ದುಡಿತಾರೆ. ಸೊ ಇದರಿಂದ ನಾವು ಬ್ಯಾಂಕ್ ರಪ್ಟ್ ಆಗ್ತೀವಿ. ಕ್ರೆಡಿಟ್ ಕಾರ್ಡ್ ಬಿಲ್ ಪೇ ಮಾಡದೆ ಇರೋದಕ್ಕೆ ಸಿನಾರಿಯೋಸ್ ಏನೇನು ಅಂತಂದ್ರೆ ನಮ್ಮ ಹತ್ರ ಪ್ರಾಬಬ್ಲಿ ದುಡ್ಡು ಇರಲ್ಲ ಆ ಟೈಮಲ್ಲಿ, ಆವಾಗ ಮಾತ್ರ ನಾವು ಕ್ರೆಡಿಟ್ ಕಾರ್ಡ್ ಬಿಲ್ ನ ಕಟ್ಟದೇ ಇರಬಹುದು. ಆದ್ರೆ ನಮ್ಮ ಹತ್ರ ದುಡ್ಡು ಇದ್ದು ಕೂಡ ಸಮ್ ಟೈಮ್ಸ್
ನಾವು ಮರಿತೀವಲ್ವಾ, ಆ ನೆಗ್ಲಿಜೆನ್ಸ್ ಇಂದ ನಾವು ಕ್ರೆಡಿಟ್ ಕಾರ್ಡ್ ಬಿಲ್ ನ ಕಟ್ಟದೇ ಇದ್ರೆ ನಮಗೆ ಇಂಟ್ರೆಸ್ಟ್ ಇಂದ ಪೇ ಮಾಡಬೇಕಾಗತ್ತೆ. ಸೊ ಇದರಿಂದ ನೀವು ಆಟೋ ಪೇಮೆಂಟ್ ಆಪ್ಷನ್ ನ ಸೆಲೆಕ್ಟ್ ಮಾಡಿದ್ರೆ ನೀವು ಮರ್ತಿದ್ರು ಕೂಡ ಡೈರೆಕ್ಟ್ ಆಗಿ ನಮ್ಮ ಅಕೌಂಟ್ ಇಂದ ಅಮೌಂಟ್ ಡೆಬಿಟ್ ಆಗ್ಬಿಡುತ್ತೆ. ಸೊ ಇದರಿಂದ ನಾವು ಇಂಟ್ರೆಸ್ಟ್ ಪೇ ಮಾಡೋದನ್ನ ನೆಗ್ಲೆಕ್ಟ್ ಮಾಡಬಹುದು. ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್, ನಾವು ಏನೇ ಶಾಪ್ ಮಾಡ್ಬೋದು ಇಲ್ಲ ಆನ್ಲೈನ್ ಪೇಮೆಂಟ್ಸ್ ಮಾಡ್ಬೋದು, ಬಟ್ ಕ್ಯಾಶ್ ಮಾತ್ರ ವಿಡ್ರಾ ಮಾಡಬಾರ್ದು. ಈ ಕ್ರೆಡಿಟ್ ಕಾರ್ಡ್ ಇಂದ ಕ್ಯಾಶ್ ವಿಡ್ರಾ ಮಾಡಿದ್ರೆ ಫಸ್ಟ್ ಡೇ ಇಂದಾನೆ 36% ಆಫ್ ಇಂಟ್ರೆಸ್ಟ್ ನಿಮ್ಗೆ ಅಪ್ಲೈ ಆಗುತ್ತೆ ಅಂತ ತಿಳ್ಕೊಳ್ಳಿ. ಮತ್ತೆ ಕ್ರೆಡಿಟ್ ಕಾರ್ಡ್ ಬಗ್ಗೆ ಇನ್ನೂ ತಿಳ್ಕೋಬೇಕು ಅಂತಂದ್ರೆ ಒಂದು ಇ ಬುಕ್ ಲಿಂಕ್ ನಾನು ಅಲ್ಲಿ ಕೊಡ್ತೀನಿ, ಅದು ಫ್ರೀ ಇ ಬುಕ್ ಲಿಂಕ್. ಸೊ ನೀವು ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಏನೇನೆಲ್ಲ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಇದೆ ಅಂತ ತಿಳ್ಕೊಬಹುದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಹಾಕಿ. ಮತ್ತೆ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ನೋಡೋಣ. ಅಂಟಿಲ್ ದೆನ್ ಸಿ ಯು, ಟೇಕ್ ಕೇರ್, ಬಾಯ್.